ಪ್ರತಿಭಟನೆ ಮಾಡ್ತಾರೆ ಅಂತ ಗೊತ್ತಾದಾಗ ಅವರನ್ನೆಲ್ಲ ಫೋನ್ ಮಾಡಿ ನಾನು ಪ್ರತಿಭಟನೆ ಮಾಡಬೇಡ್ರಿ, ನಾವು ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡಬಾರ್ದು ಅನ್ನುವಂಥ ವಿಷಯನ ಕೂಡ ಹೇಳಿ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಿದೆ. ಆಮೇಲೆ ನಮ್ಮ ಅಭ್ಯರ್ಥಿಗಳಾದಂಥ ವಿನೋದ ಸುಟಿ 4-5 ಬಾರಿ ಫೋನ್ ಮಾಡಿ, ಇಲ್ಲ ಈ ಪ್ರತಿಭಟನೆಗಳು ನಿಲ್ಲಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಮಾರಕ ಆಗ್ತೈತಿ, ನಾವು ಕಚ್ಚಾಡೋದ್ರಿಂದ ಕಾಂಗ್ರೆಸ್ಗೆ ಸೋಲು ಉಂಟಾಗ್ತೈತಿ ಅನ್ನುವಂಥ ಮನವರಿಕೆ ಮಾಡಿಕೊಂಡು ಇವತ್ತು ತಮ್ಮನ್ನೆಲ್ಲ ಕರೆಸಿ ಮಾತನಾಡಬೇಕನ್ನುವಂಥ ಸಂಕಲ್ಪನ ನಾನು ಮಾಡಿದೆ. ಬಹುಶಃ ಭಾಳ ಜನರಿಗೂ ಗೊತ್ತಿದೆ, ಇವತ್ತಿಗೂ 16 ವರ್ಷಗಳ ಹಿಂದೆ 2008ನೇ ಇಸ್ವಿಯಲ್ಲಿ ಉತ್ತಮ್ ರಾಥೋಡ್ ಅಂಥೇಳಿ NSY ಪ್ರೆಸಿಡೆಂಟ್ ಇದ್ದರು. ಅವ್ರ ಅಧ್ಯಕ್ಷರಿದ್ದಾಗ ಅವ್ರ ಕೈ ಕೆಳಗೆ ನಾನು PC ಜಾಬಿನ್ ಕಾಲೇಜ್ನ ಅಧ್ಯಕ್ಷನಾಗಿ ಕೆಲಸ ಮಾಡಿಕೊಂಡು ಇವತ್ತಿಗೂ 16 ವರ್ಷಗಳ ಕಾಲ ವಿಭಿನ್ನ ರೀತಿಯ ಹೋರಾಟಗಳು ಪ್ರತಿಭಟನೆಗಳನ್ನ ಮಾಡಿ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಹೋರಾಟ ಮಾಡಿಕೊಂಡು ಈ ಹಂತಕ್ಕೆ ಇವತ್ತು ನಿಮ್ಮ ಮುಂದೆ ಬಂದು ನಾನು ನಿಂತಿದ್ದೇನೆ. ನಾನು ವಿದ್ಯಾರ್ಥಿ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಕಳೆದ ಬಾರಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ತೊರೆದು ಒಬ್ಬ ನಾಯಕರು ನಮ್ಮ ಪಕ್ಷ ಸೇರಿದಾಗ ಎಲ್ಲರೂ ಕರೆದು, ಇಲ್ಲಪ್ಪ ಅವ್ರಿಗೆ ಗೌರವ ಕೊಡಬೇಕು, ನಿನಗೆ ಮುಂದೆ ಭವಿಷ್ಯ ಐತಿ, ಬಿಟ್ಕೊಡು, ನಿನಗೇನಾರ ಮಾಡ್ತೀವಿ ಅಂತ ಹೇಳಿ ಆಯ್ತು ಅಂತೇಳಿ ನಾನು ಅವತ್ತು ಸಭೆನೂ ಕರೀಲಿಲ್ಲ. ನಾನೇ ಅವ್ರನ್ನ ವಿಮಾನದಲ್ಲಿ ಬೆಂಗಳೂರು ಕರ್ಕೊಂಡು ಹೋಗು, ಬೆಂಗಳೂರಿಂದ ಹುಬ್ಬಳ್ಳಿಗೆ ಕರ್ಕೊಂಡ್ಬಂದು ನಿಮ್ಮ ಮುಂದೆ ನಿಂತು ಅವ್ರನ್ನ ಪರಿಚಯಿಸಿ ಅವ್ರ ವಿರುದ್ಧ ಹೋರಾಟ ಮಾಡಿದ್ರು ಕೂಡ ಅವರನ್ನು ನಮ್ಮವರೇ ಅಂಥೇಳಿ ಭಾವಿಸಿ ನಿಮ್ಮ ಜೊತೆ ನಿಂತ್ಕೊಂಡು ಚುನಾವಣೆ ಮಾಡಿದೆ. ಇದಾದಮೇಲೆ 9 ತಿಂಗಳ ಕಾಲ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ 8 ವಿಧಾನಸಭಾ ಮತಕ್ಷೇತ್ರಗಳ ಪೈಕಿ ಎಲ್ಲ ಹೋಬಳಿ ಮಟ್ಟಕ್ಕೆ ತರೆದು ಕಾಂಗ್ರೆಸ್ ಕಾರ್ಯಕರ್ತರನ್ನ, ನಾಯಕರನ್ನ, ಅಭಿಮಾನಿಗಳನ್ನ ಭೇಟಿಯಾಗಿ ಅವ್ರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವ್ರು ಎಲ್ಲೆಲ್ಲಿ ಸಾಮಾಜಿಕ ಕಾರ್ಯ ಮಾಡಬೇಕು, ಸಾಮಾಜಿಕ ಚಟುವಟಿಕೆ ಮಾಡಬೇಕನ್ನುವಂಥ ಮೆಸೇಜ್ನ ಹೇಳಿದ್ರು. ಅವ್ರ ಜೊತೆ ನಿಂತ್ಕೊಂಡು ಸಮಾಜ ಸೇವೆ ಮಾಡುವಂಥ ಪ್ರಯತ್ನ ಮಾಡಿದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ಗುರುತಿಸಿ ಜಿಲ್ಲಾಧ್ಯಕ್ಷರ ಹತ್ರ ಕರ್ಕೊಂಡೋಗಿ ಅವ್ರನ್ನ ಪದಾಧಿಕಾರಿ ಮಾಡುವಂಥ ಕೆಲಸ ನಾನು ಮಾಡಿದೆ. ಪ್ರಹ್ಲಾದ್ ಜೋಶಿ ಅವರು ಈ ರೀತಿ ಕಾರ್ಯಕರ್ತರು ಮುಂದುವರೆದು ರಜತ್ ಉಳ್ಳಾಗಡ್ಡಿ ಮಠಕ್ಕೆ ಲೋಕಸಭಾ ಟಿಕೆಟ್ ಕೊಡಬೇಕು ಅಂಥೇಳಿ ಪಕ್ಷದ ಹೈಕಮಾಂಡ್ ಒತ್ತಡ ಮಾಡಿದ್ರು. ನಾನು ಸಾರ್ವಜನಿಕರ ಮಧ್ಯೆ ಇರೋನು. ಈ ಸರ್ವೆಗಳೆಲ್ಲ ಪ್ರಾರಂಭವಾಯ್ತು. ಸರ್ವೆಗಳೊಳಗೆ ನಂದ ಹೆಸರು ಭಾಳ ಮುಂಚೂಣಿಯೊಳಗೈತೆ ಅಂಥೇಳಿ ತಿಳಿದು ಬಂತು. ನಿನ್ನೆ ದಿನ ಯಾಕೆ ಟಿಕೆಟ್ ತಪ್ಪಿತು ಅಂತ ಕೇಳಿದಾಗ ನನ್ನ ಜೊತೆ ಕೆಲಸ ಮಾಡಿದಂಥವ್ರು NSYದಾಗ ಕೆಲಸ ಮಾಡಿದವರು ಇವತ್ತೆಲ್ಲ AICC ಸೆಕ್ರೆಟರಿ ಆಗಿ ಭಾಳ ದೊಡ್ಡ ಮಟ್ಟಕ್ಕೆ ಹೋಗಿ ಬೆಳೆದಾರೆ. ಅವ್ರನ್ನ ಕೇಳಿದೆ, ಇಲ್ಲ ಸಾಮಾಜಿಕ ನ್ಯಾಯಕ್ಕೋಸ್ಕರ ನಾವು ಟಿಕೆಟ್ನೇನು ಬಿಟ್ವಿ, ಬೇರೆ ಏನೂ ಕಾರಣ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ನಾವೇನು ದೇವ್ರಿಗೆ ಅರ್ಜಿ ಹಾಕೊಂಡಿದ್ವಾ, ನಾನು ಇದೇ ಜಾತಿಯಾಗಿ ಹುಟ್ಟಬೇಕು, ನಾನು ಇಂಥವ್ರ ಹೊಟ್ಟೆಯಾಗ ಹುಟ್ಟಬೇಕು, ನಾನು ಇಲ್ಲೇ ಹುಟ್ಟಬೇಕು ಅಂತೇಳಿ ನಾವೇನು ಅರ್ಜಿ ಹಾಕಿಲ್ಲ. ಆದರೆ ಇವತ್ತು ಆ ಪರಿಸ್ಥಿತಿ ಬಂದೈತಿ. ನಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧ ಏನೂ ಇಲ್ಲ. ನಾನೊಬ್ಬ ಹೋರಾಟಗಾರ. ಯಾರಿಗೆ ನೋವೈತಿ, ಯಾರು ತುಳಿತಕ್ಕೆ ಒಳಪಟ್ಟಿರಿ ಅವ್ರ ಧ್ವನಿ ಆಗುವಂಥ ಪ್ರಯತ್ನ ಮಾಡ್ತೀನಿ. ಜನಸೇವೆಯಲ್ಲಿ